ಅರ್ನಿಯ ಏನಾಗುತ್ತೆ ಗೊತ್ತಾ, ಪೃಥ್ವಿ ಕಮ್ಮಿ ಆಗಿರುತ್ತೆ, ಆಚೆ ಬಂದಿರುತ್ತೆ. ಇನ್ನು ಕೆಲವರಿಗೆ ಈ ಮಾಂಸಖಂಡಗಳು ಜೋತ್ ಬಿದ್ದಿರುತ್ತೆ, ಇನ್ನು ಕೆಲವರಿಗೆ ಸ್ಕಿನ್ ಬಂದಿರುತ್ತೆ. ಆ ತರ ಆದ ಸಂದರ್ಭದಲ್ಲಿ ನೀವು ಪೃಥ್ವಿಯನ್ನ ಕ್ರಿಯೇಟ್ ಮಾಡಬೇಕು, ಏರ್ ಫಾಲ್ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಪೃಥ್ವಿ ಕಮ್ಮಿ ಆಗಿರುತ್ತೆ, ಮೆಮೊರಿ ಉಳಿತಾ ಇಲ್ಲ, ಯೆಲ್ಲೋ ಕಲರ್ ಹಾಕ್ಬೇಕು, ವರ್ಕ್ ಆಗುತ್ತೆ. ಸರಿನಾ? ಜೋಮ್ ಬರ್ತಾ ಇದೆ ಅಂದ್ರೂ ಕೂಡ ಕೋಲ್ಡ್ನೆಸ್ ಆಗಿದೆ, ಪೃಥ್ವಿ ಕೂಡ ನೀವು ಕಮ್ಮಿ ಮಾಡ್ಬೇಕು. ಇಲ್ಲಿ ಈ ತರ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಬೆಂಡ್ ಆಗ್ತಾ ಇಲ್ಲ ಅಂದ್ರೆ ಪೃಥ್ವಿ ಜಾಸ್ತಿ ಆಗಿರುತ್ತೆ, ಕಮ್ಮಿ ಮಾಡ್ಬೇಕು. ಆರೆಂಜ್ ಕಲರ್ ಅನ್ನ ಯೂಸ್ ಮಾಡಬೇಕು ರಿಫ್ಲೆಕ್ಸ್ಗೆ. ನಾನು 2-3 ಸಿಂಪ್ಟಮ್ಸ್ ಹೇಳ್ಬೋದು, ಡಿಪೆಂಡ್ ಆನ್. ನಾಳೆ ಮೊಳಕಾಲ್ ಬೆಂಡ್ ಆಗಲ್ಲ ಅಂತ ಬರ್ತಾನೆ, ಹಾಕಿ. ಬ್ಯಾಕ್ ಪೇನ್ ಅಂತ ಬರ್ತಾನೆ, ಬೆನ್ನು ನೋವು, ಬಗ್ಗಕ್ಕಾಗಲ್ಲ. ಬಲ್ಸ್ ಆಗಿದೆ ಮೀನ್ಸ್ ಪೃಥ್ವಿ ಕಮ್ಮಿ ಆಗಿದೆ, ಒಂದ್ರ ಮೇಲೆ ಒಂದು ಬಿದ್ದಿದೆ, ಹಿಂಗಂದ್ರೆ ನೋವಾಗ್ಬಿಡುತ್ತೆ. ಪೃಥ್ವಿಯನ್ನ ಕಮ್ಮಿ ಮಾಡಿ, ಆರೆಂಜ್ ಕಲರ್ ಅನ್ನ ನಿಮ್ಮ ರಿಫ್ಲೆಕ್ಸ್ಗೆ ಹಾಕ್ಬೋದು. ಎಲ್ಲಿ ತೊಂದರೆ ಆಗಿರುತ್ತೆ ಅಲ್ಲಿ ಆರೆಂಜ್ ಕಲರ್ ಅನ್ನ ಹಾಕಿ, ವರ್ಕ್ ಆಗುತ್ತೆ. ಇದೆಲ್ಲವೂ ಪೃಥ್ವಿ. ಪೃಥ್ವಿ ಜಾಸ್ತಿ ಸಿಂಪ್ಟಮ್ಸ್ ಇದ್ರೆ ಪೃಥ್ವಿ ಜಾಸ್ತಿ ಮಾಡಿ, ಕಮ್ಮಿ ಮಾಡೋ ಸಿಂಪ್ಟಮ್ಸ್ ಇದ್ರೆ ಕಮ್ಮಿ ಮಾಡಿ, ವರ್ಕ್ ಆಗುತ್ತೆ. ಸರಿನಾ? ಪೃಥ್ವಿ ಜಾಸ್ತಿ ಮಾಡ್ಲಿಕ್ಕೆ ಯೆಲ್ಲೋ ಕಲರು, ಕಮ್ಮಿ ಮಾಡ್ಲಿಕ್ಕೆ ಆರೆಂಜ್ ಕಲರ್. ಎಲ್ಲಿಯಪ್ಪ ಅಂದ್ರೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ನಂತರ ಬರೋದೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವುದು? ಆರೆಂಜ್. ಇಲ್ಲಿ ಫಸ್ಟ್ ಎಲಿಮೆಂಟ್ ಆಗುತ್ತೆ ಕಾಲ. ಕಾಲ ಜಾಸ್ತಿ ಮಾಡ್ಲಿಕ್ಕೆ ಆರೆಂಜ್, ಕಮ್ಮಿ ಮಾಡ್ಲಿಕ್ಕೆ ರೆಡ್. ಕಾಲ ಜಾಸ್ತಿ ಮಾಡ್ಲಿಕ್ಕೆ ಆರೆಂಜ್, ಕಮ್ಮಿ ಮಾಡ್ಲಿಕ್ಕೆ ರೆಡ್. ಕನ್ಫ್ಯೂಸ್ ಆಗಬೇಡಿ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಅರ್ತ್ ಎಲಿಮೆಂಟ್, ಅರ್ಥನ ಜಾಸ್ತಿ ಮಾಡ್ಲಿಕ್ಕೆ ಯೆಲ್ಲೋ, ಕಮ್ಮಿ ಮಾಡ್ಲಿಕ್ಕೆ ಆರೆಂಜ್. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಕಾಲ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಕಾಲ ಜಾಸ್ತಿ ಮಾಡ್ಲಿಕ್ಕೆ ಆರೆಂಜು, ಕಮ್ಮಿ ಮಾಡ್ಲಿಕ್ಕೆ ರೆಡ್. ಸರಿನಾ? ಎಸ್, ಗೊತ್ತಾಗ್ತಾ ಬರುತ್ತೆ. ಎಲ್ಲ ಎಲಿಮೆಂಟ್ ಅನ್ನ ಒಂದಿಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ, ಗೊತ್ತಾಗುತ್ತೆ.